ಶಂಕರ್ ಜೈನ್. ನಾ ದಿನ್ ದಿನ್ ನಾ ಹಿಂದೂಸ್ತಾನಿ ತಬಲಾ ವಿದ್ಯಾಲಯ ಲಯಾಂಪುರ ಟ್ರಸ್ಟ್ ಆಶ್ರಯದಲ್ಲಿ 4ನೇ ವಾರ್ಷಿಕೋತ್ಸವವನ್ನು ಸೇವಾ ಸಾಗರದ ಅಜಿತ್ ಸಭಾಭವನದಲ್ಲಿ ಪಂಡಿತ್ ಮೋಹನ್ ಹೆಗಡೆ ಅವರಿಂದ ಹುಣಸೆಕೊಪ್ಪ ಅವರಿಂದ ಚಾಲನೆ ನೀಡಲಾಯಿತು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ದೈವಜ್ಞ ಬ್ರಾಹ್ಮಣ ಮಠ ಕರ್ಕಿ ಹೊನ್ನಾವರ, ದೈವಜ್ಞ ಬ್ರಾಹ್ಮಣ ಸಮಾಜದ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಮತ್ತು ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಡಿಸೆಂಬರ್ 23ರಂದು ಸಾಗರ ಪುರಪ್ರವೇಶ ಮತ್ತು ದೈವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ದೈವಜ್ಞ ಸಮಾಜದ ಮೋಹನ್ ಶೇಟ್ ಎಂಕೆ ಇವರು ಮಾಹಿತಿ ನೀಡಿದ್ದಾರೆ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಸಂಗೀತದಿಂದ ಸಾತ್ವಿಕ ಸಮಾಜದ ಸೃಷ್ಟಿ ಸಾಧ್ಯ ಎಂದು ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಹೇಳಿದರು. ಅವರು ಸಾಗರದ ಸೇವಾ ಸಾಗರ ಅಜಿತ್ ಸಭಾಭವನದಲ್ಲಿ ಶತಾಯಿಸಿ ಪದ್ಮಾವತಿ ರಂಗಾಚಾರ್ ಇವರ ವೇದಿಕೆಯಲ್ಲಿ ಲಯಾಂಕುರ ಟ್ರಸ್ಟಿನ ನಾ ದಿನ್ ದಿನ್ ನಾ ಹಿಂದೂಸ್ತಾನಿ ತಬಲಾ ವಿದ್ಯಾಲಯ ಲಯವತ್ಸರ 4ನೇ ವರ್ಷದ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಬಲಾ ವಿದ್ಯಾಲಯ ಲಯವತ್ಸರ 4ನೇ ವರ್ಷದ ಸಂಗೀತೋತ್ಸವ ಎಂದು ನಮೂದಿಸಿದ್ದಾರೆ. ಆದರೆ ಈ ಟ್ರಸ್ಟ್ ನೋಂದಾವಣೆಯಾಗಿ 4 ವರ್ಷ ಆಗಿರಬಹುದು. ಸಂಗೀತ ಕೃಷಿ ಕಳೆದ 29 ವರ್ಷಗಳಿಂದ ನಡೆಯುತ್ತದೆ ಎಂದು ಸ್ಮರಿಸಿದರು. ಕಲಾವಿದರ ಶ್ರಮದ ಫಲಿತಾಂಶ ಸಂಗೀತೋತ್ಸವದ ಮೂಲಕ ಹೊರಹೊಮ್ಮುತ್ತದೆ. ಪ್ರೇಕ್ಷಕರು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿರುವ ಕಾರಣ ಸಂಗೀತ ಕಾರ್ಯಕ್ರಮಗಳಿಗೆ ಸ್ಫೂರ್ತಿದಾಯಕ ಎಂದು ಅಭಿಪ್ರಾಯಿಸಿದರು. ಕುಮಾರಿ ಸಾವನಿ ಕುಂಸಿ ಪ್ರಾರ್ಥಿಸಿ, ನಿಖಿಲ್ ಕುಂಸಿ ಸ್ವಾಗತಿಸಿ, ಮಂಜಪ್ಪ ಬಿಜಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪಂಡಿತ್ ಭಾಸ್ಕರ್ ವಿ ಹೆಗಡೆ ಮುತ್ತಿಗೆ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ವಿಜಯೇಂದ್ರ ಕುಂಸಿ ಲಯಾಂಕುರ ಟ್ರಸ್ಟ್ನ ನಿಖಿಲ್ ಕುಂಸಿ, ವಿದೂಷಿ ವಸುಧಾ ಶರ್ಮಾ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಹಿಂದೂಸ್ತಾನಿ ಮತ್ತು ಬಾನ್ಸುರಿ ಜಗಲ್ಬಂದಿ ಗಾನ, ವೇಣುಸುದೆ ಗಾಯನದಲ್ಲಿ ವಿದೂಷಿ ಶ್ರೀರಂಜಿನಿ ಹಿಳ್ಳೋಡಿ, ಬಾನ್ಸುರಿ ವಾದನದಲ್ಲಿ ಸುಬೋಧ್ ಪಿ ರಾವ್, ತಬಲಾದಲ್ಲಿ ವಿನಾಯಕ್ ಸಾಗರ್ ಸಾಥ್ ನೀಡಿದರು. ನಂತರ ವಾದ್ಯನಾದ ಸುದೆಯಲ್ಲಿ ಕರ್ನಾಟಕಿ, ಪಿಟೀಲು ಹಿಂದೂಸ್ತಾನಿ, ಸಾರಂಗಿ, ಜುಗಲ್ಬಂದಿ ಕಾರ್ಯಕ್ರಮ ಜರುಗಿತು. ವಿದ್ವಾನ್ ಆರ್ ಅಚ್ಯುತರಾವ್ ಬೆಂಗಳೂರು, ಪಿಟೀಲು ವಾದಕ ಪ್ರೊಫೆಸರ್ ದೀಪಕ್ ಪರಮಶಿವನ್ ಮದ್ರಾಸ್ ಸಾರಂಗಿ ನುಡಿಸಿದರು. ಈ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನು ಅತ್ಯಂತ ಚಿತ್ತಾಕರ್ಷಕವಾಗಿ ಮೂಡಿಬಂದವು. ಹಿಂದೂಸ್ತಾನಿ ತಬಲಾ ವಿದ್ಯಾಲಯ ಲಯವತ್ಸರ 4ನೇ ವರ್ಷದ ಸಂಗೀತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಇವರನ್ನು ಈ ಸಂಗೀತೋತ್ಸವ ಕಾರ್ಯಕ್ರಮದ ಈ ಟ್ರಸ್ಟಿನಿಂದ ಗೌರವಿಸಲಾಯಿತು.
ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ದೈವಜ್ಞ ಬ್ರಾಹ್ಮಣ ಮಠ ಕರ್ಕಿ ಹೊನ್ನಾವರ ದೈವಜ್ಞ ಬ್ರಾಹ್ಮಣ ಸಮಾಜದ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಸಾಗರದ ಶ್ರೀ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ದೈವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಡಿಸೆಂಬರ್ 23ರಂದು ಆಗಮಿಸಲಿದ್ದಾರೆ ಎಂದು ಸಾಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಮೋಹನ್ ಶೇಟ್ ಎಂಕೆ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 23ರಂದು ಮಂಗಳವಾರ ಸಂಜೆ 4 ಗಂಟೆಗೆ ಸಾಗರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿನ ವರದಹಳ್ಳಿ ವೃತ್ತದಿಂದ ದೈವಜ್ಞ ಸಮಾಜದವರು ದ್ವಿಚಕ್ರ ವಾಹನ ರ್ಯಾಲಿಯ ಮೂಲಕ ಭವ್ಯ ಸ್ವಾಗತದಿಂದ ಶಿವಪ್ಪ ನಾಯಕ ವೃತ್ತಕ್ಕೆ ಶ್ರೀಗಳನ್ನು ಕರೆತರಲಾಗುತ್ತಿದೆ ಎಂದರು. ಸಾಗರದ ಶಿವಪ್ಪ ನಾಯಕ ವೃತ್ತದಿಂದ ಭವ್ಯ ರಥದಲ್ಲಿ ಶ್ರೀಗಳನ್ನು ಅದ್ಧೂರಿ ಮೆರವಣಿಗೆ ಮೂಲಕ ಶೋಭಾಯಾತ್ರೆಯಲ್ಲಿ ಶಿವಪ್ಪ ನಾಯಕ ನಗರದಲ್ಲಿರುವ ದೈವಜ್ಞ ಸಮಾಜದ ಶ್ರೀ ರಾಮ ಮಂದಿರಕ್ಕೆ ಕರೆತರುವ ಮೂಲಕ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ ಎಂದರು. ಪೂಜೆಯ ನಂತರ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ದೈವಜ್ಞ ಸಮಾಜದವರಿಂದ ಶ್ರೀಗಳಿಗೆ ಪಾದುಕ ಪೂಜೆ ನಡೆಸಲಾಗುವುದು. ಕಾರ್ಯಕ್ರಮದಲ್ಲಿ ಶ್ರೀಗಳವರಿಗೆ ಫಲ ಪುಷ್ಪ ಸಮರ್ಪಣೆ ಸೇರಿದಂತೆ ಶ್ರೀಗಳು ಸಮಾಜದ ಬಾಂಧವರಿಗೆ ಫಲ ಮಂತ್ರಾಕ್ಷತೆ ಹಾಗೂ ಆಶೀರ್ವಚನ ನೀಡಲಿದ್ದಾರೆ ಎಂದರು. ಸಮಾಜವನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ಸಂಸ್ಕೃತಿ ಸಂಸ್ಕಾರ ಮೂಲಕ ಸನಾತನ ಧಾರ್ಮಿಕ ಆಚಾರ ವಿಚಾರಗಳಿಂದ ಸಮಾಜವನ್ನು ಸದೃಢಗೊಳಿಸುವ ಜೊತೆಗೆ ಸಂಘಟನಾ ಶಕ್ತಿಯನ್ನು ವೃದ್ಧಿಸುವ ಕುರಿತು ದೈವಜ್ಞ ದರ್ಶನ ಎಂಬ ವಿಶೇಷ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಶ್ರೀಗಳು ಸಂಚರಿಸುವ ಮೂಲಕ ಕರ್ನಾಟಕದ 90 ಭಾಗಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಎಂದರು. ನಗರಸಭಾ ಮಾಜಿ ಸದಸ್ಯ ಸಂತೋಷ್ ಶೇಟ್ ಮಾತನಾಡಿ, ಧರ್ಮ ಜಾಗೃತಿ ಕಾರ್ಯಕ್ರಮ ದೈವಜ್ಞ ದರ್ಶನ ರಾಜ್ಯದ ವಿವಿಧ ಗ್ರಾಮ ಪಟ್ಟಣಗಳಲ್ಲಿ ಶ್ರೀ ಸಚ್ಚಿದಾನಂದೇಶ್ವರ ಶ್ರೀ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಜಂಟಿಯಾಗಿ ಸಂಚರಿಸುವ ಮೂಲಕ ಹಮ್ಮಿಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಾಗರದ ದೈವಜ್ಞ ಸಮಾಜದ ಸಮಾಜಮುಖಿ ಸೇವಾ ಸಾಧಕರನ್ನು ಸನ್ಮಾನಿಸಲಾಗುತ್ತಿದೆ. ಸಮಾಜದ ಕಾರ್ಯಕ್ರಮಗಳಲ್ಲಿ ಅನ್ನದಾನ ಮಾಡುತ್ತಿರುವ ಶ್ರೀಮತಿ ಸುನಂದ ಎಸ್ ರಾವ್ ಮತ್ತು ಶ್ರೀಧರ್ ರಾವ್ ಯುಜಿ ಇವರನ್ನು ಹಾಗೂ ಶ್ರೀಮತಿ ಸುನೀತಾ ಶಿಕ್ಷಣ ಇಲಾಖೆ ಹಾಗೂ ಸಾಯಿರಾಮ್ ನಾರಾಯಣ್ ರಾವ್ ದೂರವಾಣಿ ಇಲಾಖೆಯವರನ್ನು ಮತ್ತು ಶ್ರೀಮತಿ ಮಮತಾ ಮತ್ತು ರಾಜ್ಕುಮಾರ್ ಮಾರ್ತಪ್ಪ ಸೇಠ್ ಕೇಶವ್ ಜ್ಯುವೆಲರ್ಸ್ ಇವರನ್ನು ಹಾಗೂ ದೈವಜ್ಞ ಸಮಾಜದ ಲೆಕ್ಕ ಪರಿಶೋಧಕ ಶಶಿಕಾಂತ್ ರಾಜ್ಕುಮಾರ್ ಶೇಟ್ ಇವರನ್ನು ಸನ್ಮಾನಿಸಲಾಗುತ್ತಿದೆ ಎಂದರು. ದೈವಜ್ಞ ಸಮಾಜದ ಹಿರಿಯ ನಿರ್ದೇಶಕರಾದ ಮಂಜುನಾಥ್ ಶೇಟ್ ಮಾತನಾಡಿ, ಸಾಗರ ತಾಲೂಕಿನ ಗ್ರಾಮಾಂತರ ಹಾಗೂ ನಗರ ಪ್ರದೇಶದ ಪ್ರತಿಯೊಂದು ದೈವಜ್ಞ ಸಮಾಜ ಬಾಂಧವರನ್ನು ದೈವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಪೂಜ್ಯ ಸ್ವಾಮಿಗಳ ಆಶಯದಂತೆ ಸಮಸ್ತ ದೈವಜ್ಞ ಸಮಾಜದವರನ್ನು ಸಂಘಟಿಸುವ ಅಭೂತಪೂರ್ವ ಕಾರ್ಯಕ್ರಮ ಜರುಗುತ್ತಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಸರ್ವರ ಸಹಕಾರವನ್ನು ಕೋರಿದರು. ದೈವಜ್ಞ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರಿಗಳಾದ ಹನುಮಂತ್ ವಿ ಶೇಟ್, ಸೂರ್ಯಕಾಂತ್ ಎನ್ ರಾಯ್ಕರ್, ಜಗನ್ನಾಥ್ ಶೇಟ್, ಶ್ರೀಧರ್ ಯುಜಿ, ನೀಲಕಂಠ್ ಬಿ ರಾಯ್ಕರ್, ರಾಘವೇಂದ್ರ ಎನ್ ಶೇಟ್, ಪ್ರವೀಣ್ ರಾಯ್ಕರ್, ನಾಗರಾಜ್, ಚಂದ್ರಶೇಖರ್ ಶೇಟ್, ಅರವಿಂದ್ ರಾಯ್ಕರ್, ರಾಜ್ಕುಮಾರ್ ಮರ್ತಪ್ಪ ಶೇಟ್, ಮಂಜುನಾಥ್ ಶೇಟ್, ಸಂತೋಷ್ ಶೇಟ್ ಮೊದಲಾದವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು